ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಜೀವನ ನಿಮ್ಮಲ್ಲಿ ಏನನ್ನು ಕೇಳ್ತಾ ಇದೆ. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ಎಸ್, ನಿಮ್ಮ ಜೀವನ ನಿಮ್ಮಲ್ಲಿ ಏನನ್ನು ಕೇಳ್ತಾ ಇದೆ ಅನ್ನೋದನ್ನು ನೋಡೋಣ ರೈಟ್ನ. ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಬ್ರೇವ್ರಿ. ಆಪ್ಷನ್ ನಂಬರ್ 1 ಬ್ರೇವ್ರಿ, ಧೈರ್ಯ, ಶೌರ್ಯ. ಆಪ್ಷನ್ ನಂಬರ್ 2 ಬೀಸ್. ಓಕೆ, ಸೊ ಇವತ್ತು ನಾನು ಯಾವುದೇ ಥರದ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡ್ತಾ ಇಲ್ಲ. ನಿಮ್ಮ ಇಂಟ್ಯೂಷನನ್ನು ನಂಬಿ ಆ್ಯಂಡ್ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಆ್ಯಂಡ್ ಯಾವ ಕಾರ್ಡ್ ನಿಮ್ಮನ್ನು ತುಂಬ ಕರೀತಾ ಇದೆ ನೋಡಿ ಅದನ್ನು ಚೂಸ್ ಮಾಡಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಯಾರು ಬ್ರೇವರಿನ ಚೂಸ್ ಮಾಡಿದ್ದೀರಾ ನೋಡಿ. ಸೊ ರೈಟ್ ನಾವು ನಿಮ್ಮ ಲೈಫ್ ಬ್ರೇವರಿಯನ್ನೇ ಕೇಳ್ತಾ ಇದೆ. ರೈಟ್ ನಾವು ನಿಮ್ಮ ಲೈಫ್ ಧೈರ್ಯನ ಕೇಳ್ತಾ ಇದೆ, ಧೈರ್ಯನ ಇಡೋದಕ್ಕೆ ಹೇಳ್ತಾ ಇದೆ. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಸ್ಟ್ರಗಲ್ಸ್ ಇರ್ಬೋದು, ತುಂಬಾ ರೆಸ್ಪಾನ್ಸಿಬಿಲಿಟಿ ಇರಬಹುದು. ಅದನ್ನು ನೀವು ರೆಸ್ಪಾನ್ಸಿಬಿಲಿಟಿನ ಹೊರ್ಕೊಂಡಿದ್ದೀರಾ, ಬಟ್ ಇವಾಗ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗದೇ ಇರಬಹುದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಿಮಗೆ ಹೇಳ್ತಾ ಇದೆ, ನಿಮ್ಮ ಜೀವನ ಏನು ಹೇಳ್ತಾ ಇದೆ ಅಂತಂದರೆ, ಯಾವುದೇ ಥರದ ಚಾಲೆಂಜ್ ಬಂದರೂ ಕೂಡ ಅದನ್ನ ತುಂಬ ಖುಷಿಯಾಗಿ ಎದುರಿಸ್ದಕ್ಕೆ ಹೇಳ್ತಾ ಇದ್ರೆ. ದುಃಖ ಬಂದಾಗ ದುಃಖ ಪಡೋದು, ಸುಖ ಬಂದಾಗ ಸಂತೋಷವನ್ನು ನಾವು ಯಾವ ಥರ ವ್ಯಕ್ತಪಡಿಸ್ತೀವಿ ನೋಡಿ, ಅದೇ ಥರ ದುಃಖ ಬಂದಾಗ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರೇವರಿಯಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ರೈಟ್ ನಾವು ನಿಮ್ಮ ಲೈಫಲ್ಲಿ ತುಂಬಾ ಸ್ಟ್ರಗಲ್ಸ್ ಇರಬಹುದು, ನೀವು ಮಧ್ಯೆ ಸಿಕ್ಕಾಕೊಂಡಿದ್ದೀರಾ ಅಂತ ಅನಿಸ್ಬಹುದು, ಬಟ್ ನಿಮಗೆ ಸ್ಮೈಲಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಸ್ಪಿರಿಟ್ ಗೈಡ್ಸ್, ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ನಿಮ್ಮನ್ನು ಗೈಡ್ ಮಾಡುತ್ತೆ. ಪೈಲ್ ನಂಬರ್ 1. ಸೊ ವಿಶ್ವಾಸನ ಇಟ್ಕೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ವಿಶ್ವಾಸನ ಇಟ್ಕೊಳ್ಳಿ. ಲೈಫಲ್ಲಿ ತುಂಬ ಥರದ ಜನರು ಬರ್ಬೋದು, ತುಂಬ ಥರ ಸಿಚುವೇಶನ್ಸ್ ಬರ್ಬೋದು, ಬಟ್ ಯು ಹ್ಯಾವ್ ಟು, ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವ ದಾರಿನ ನೀವು ಚೂಸ್ ಮಾಡಿದ್ದೀರ ನೋಡಿ ಅದೇ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ಈ ದಾರಿ ನಿಮಗೆ ತುಂಬಾ ಐ ಡೋಂಟ್ ನೋ ನಿಮ್ಮ ಸಿಚುವೇಶನ್ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ, ಬಟ್ ನಿಮಗೆ ರೈಟ್ ನಾವು ಏನು ಅನಿಸ್ತಾ ಇದೆ ಅಂತಂದರೆ, ಆ ಕಡೆನೂ ಹೋಗೋದಲ್ಲ ಈ ಕಡೆನೂ ಹೋಗೋದಲ್ಲ, ಮಧ್ಯದಲ್ಲಿ ಸಿಕ್ಕಿಕೊಂಡಾಗೆ ನಿಮಗೆ ಅನಿಸ್ತಾ ಇರ್ಬೋದು. ಬಟ್ ಇಲ್ಲಿ ನಿಮಗೆ ಹೇಳ್ತಾ ಇದೆ ಏನು ಅಂತಂದರೆ, ಮುಂದೆ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಬ್ರೇವರಿಯಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದೆ, ಧೈರ್ಯ ಶೌರ್ಯದಿಂದ ಮುಂದೆ ಹೋಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1. ಸೊ ಎಸ್ ಅಂತ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಸೊ ಧೈರ್ಯದಿಂದ ಮುಂದೆ ಹೋಗಿ. ಪೈಲ್ ನಂಬರ್ 1. ಖುಷಿಯಿಂದ ಮುಂದೆ ಹೋಗಿ. ದುಃಖ ಇದೆ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಿಕಾಸ್ ನಾವು ಕರ್ಮನ ಕ್ರಿಯೇಟ್ ಮಾಡಿರ್ತೀವಿ. ಸೊ ಆ ಕರ್ಮ ಅದೇ ಹೇಳ್ತಾರಲ್ವ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನಾವೇನು ಮಾಡಿರ್ತೀವಿ ನೋಡಿ ಅದೇ ವಾಪಸ್ ನಮಗೆ ಬಂದೇ ಬರುತ್ತೆ. ಸೊ ಎಸ್, ದಿಸ್ ಈಸ್ ನನಗೆ ಆ ಥರ ಅನ್ನಿಸ್ತಾ ಇದೆ. ಪೈಲ್ ನಂಬರ್ 1. ಸೊ ಈ ಕಾರ್ಡನ್ನು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಸೊ ರೈಟ್ ನಾವು ನಿಮ್ಮ ಜೀವನ ಏನು ಕೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1 ಇದನ್ನ ಇಲ್ಲಿ ಇಡೋಣ. ರೈಟ್, ಸೊ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ರೈಟ್ ನಾವು ಮೆಡಿಟೇಷನ್ನ ಕೇಳ್ತಾ ಇದೆ. ನಿಮ್ಮ ಲೈಫ್, ನಿಮ್ಮ ಜೀವನ ಏನಿದೆ ನೋಡಿ, ಶಾಂತವನ್ನು ಕೇಳ್ತಾ ಇದೆ, ಪ್ರೇಯರನ್ನು ಕೇಳ್ತಾ ಇದೆ. ಪ್ರೇಯರ್ ಮಾಡಿ, ಎಷ್ಟು ಪ್ರೇಯರ್ ಮಾಡೋಕ್ಕಾಗುತ್ತೆ ನೋಡಿ ಅಷ್ಟು ಪ್ರೇಯರನ್ನು ಮಾಡಿ. ಸೊ ರೈಟ್ ನಾವು ನಿಮ್ಮ ಜೀವನ ಲವನ್ನು ಕೇಳ್ತಾ ಇದೆ. ರೈಟ್ ನಾವು ನಿಮ್ಮ ಜೀವನ ಹಾರ್ಮನಿನ ಕೇಳ್ತಾ ಇದೆ.
ಪೀಸನ್ನು ಕೇಳ್ತಾ ಇದೆ, ಶಾಂತಿ, ಸಾಮರಸ್ಯ ಆ್ಯಂಡ್ ಫ್ರೀನ ಕೇಳ್ತಾ ಇದೆ ಪೈಲ್ ನಂಬರ್ 1. ಸೊ ನೋಡಿ ಯಾವುದನ್ನು ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದು. ಓಕೆ, ಸೊ ನಿಮ್ಮ ಲೈಫ್ ಏನಿದೆ ನೋಡಿ ರೈಟ್ ನಾವು ಏನು ಕಂಫರ್ಟ್ ಝೋನಿಂದ ಹೊರಗೆ ಬಂದು ಏನೋ ಹರಳೋದಕ್ಕೆಲ್ಲ ಹೇಳ್ತಾ ಇದೇನೋ. ಸೊ ಎಸ್, ದಿಸ್ ಈಸ್ ವಾಟ್ ಪೈಲ್ ನಂಬರ್ 1. ಸೊ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ನಿಜವಾಗ್ಲೂ ಪೀಸನ್ನು ತರುತ್ತೆ, ಶಾಂತಿಯನ್ನು ತರುತ್ತೆ. ಓಕೆ, ಸೊ ಪೈಲ್ ನಂಬರ್ 1. ಮೆಂಟಲ್ ಪೀಸ್ ಬೇಕಾಗಿದೆ ಇಲ್ಲಿ ಪೈಲ್ ನಂಬರ್. ಸಿಲ್ವರ್ ಲೈನಿಂಗ್ಸ್ ಆ್ಯಂಡ್ ರೈನ್ಬೋಸ್. ಓಕೆ, ಲೈಕ್ ಲೈಫ್ ಇಟ್ ಸೆಲ್ಫ್, ನೇಚರ್ ಹೈಡ್ ಸಿಲ್ವರ್ ಲೈನಿಂಗ್ಸ್ ಆ್ಯಂಡ್ ರೈನ್ಬೋಸ್ ಇನ್ ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್. ಲರ್ನ್ ಟು ಲುಕ್ ಔಟ್ ಫಾರ್ ದೆಮ್. ದ ಮೋರ್ ಯು ಸಿ, ದ ಮೋರ್ ಯು ವಿಲ್ ಸಿ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅದೇ ನಾನು ಹೇಳಿದೆ, ಲವ್, ಹಾರ್ಮನಿ, ಪೀಸ್ ಜೊತೆ ನೀವೆಷ್ಟು ಕನೆಕ್ಟ್ ಆಗ್ತೀರಾ ನೋಡಿ. ಸೊ ಕಾಣದೇ ಇರುವಂತಹ ವಿಷಯಗಳು ಕೂಡ ನಿಮಗೆ ಕಾಣುತ್ತೆ. ಕಾಣದೇ ಇರುವಂತಹ ಸಿಚುವೇಶನ್ಸ್ಗೆ ಹೆಲ್ಪ್ ನಿಮಗೆ ಸಿಗುತ್ತೆ ಪೈಲ್ ನಂಬರ್ 1. ಸೊ ನಿಮಗೆ ಲರ್ನ್ ಟು ಲುಕ್ ಔಟ್ ಫಾರ್ ದೆಮ್. ಸೊ ನಿಮಗೆ ಕಲಿಯುವಂಥ ಅವಶ್ಯಕತೆ ಇದೆ ಇಲ್ಲಿ. ಏನಾದರೂ ಸಿಚುವೇಶನ್ಸ್ ಬಂತು ಅಂತಂದರೆ ಅದರಿಂದ ಓಡೋದಲ್ಲ ಪೈಲ್ ನಂಬರ್ 1. ಬಿ ಓಪನ್ ಟು ದ ಫ್ಲೋ. ಲೈಫ್ ಈಸ್ ಆಲ್ವೇಸ್ ರೆಡಿ ಟು ಪೋರ್ ಗುಡ್ ಎನರ್ಜಿ. ಎಸ್, ಲೈಫ್ ಯಾವಾಗಲೂ ನಿಮಗೆ ಒಳ್ಳೆ ಎನರ್ಜಿನ ಕೊಡೋದಕ್ಕೇ ಬಯಸುತ್ತೆ. ಇಫ್ ಯು ಆರ್ ಓಪನ್ ಟು ಬೀಯಿಂಗ್ ಅ ಚಾನಲ್, ನಾಟ್ ಅ ರಿಸೈವರ್. ಅದೇ ನಾನು ಹೇಳಿದೆ ಅಲ್ವಾ, ಯಾವುದನ್ನು ಕೂಡ ತುಂಬ ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಪೈಲ್ ನಂಬರ್ 1. ಓಕೆ, ಸೊ ಬ್ರೇವರಿಯಿಂದ ಮುಂದೆ ಹೋಗಿ ಲೈಫಲ್ಲಿ ಮೆಡಿಟೇಷನ್ಸ್ ಇರ್ಬೋದು, ಯೋಗ ಇರ್ಬೋದು, ಅಂಥದನ್ನು ಆ್ಯಡ್ ಮಾಡಿ ಆ್ಯಂಡ್ ಲರ್ನ್ ಟು ಲುಕ್ ಔಟ್ ಆಫ್ ದೆಮ್. ಗೈಡೆನ್ಸ್ ಸಿಗ್ತಾ ಇದೆ, ಬಟ್ ಅದನ್ನ ನೋಡಿ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಸೊ ಆ ಗೈಡೆನ್ಸನ್ನು ರಿಸೀವ್ ಮಾಡಿ ಆ್ಯಂಡ್ ಲೈಫಲ್ಲಿ ಅದನ್ನ ಫಾಲೋ ಮಾಡಿ. ದ ಮೋರ್ ಯು ಸಿ, ದ ಮೋರ್ ಯು ವಿಲ್ ಸಿ. ಇಲ್ಲಿ ತುಂಬ ಲೇಯರ್ಸನ್ನು ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 1. ತುಂಬ ಲೇಯರ್ಸ್ ಇದೆ, ತುಂಬ ಪ್ಯಾಟರ್ನ್ಸ್ ಇದೆ. ಓಕೆ, ಸೊ ಯಾವ ಪ್ಯಾಟರ್ನ್ಸನ್ನು ಪದೇ ಪದೇ ನೀವು ಅಂತಂದರೆ, ಕೆಲವೊಮ್ಮೆ ನಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ, ಇಲ್ಲ ಅಂದರೆ ಒಂದೇ ಪ್ಯಾಟರ್ನ ಪದೇ ಪದೇ ಫಾಲೋ ಮಾಡ್ತಾ ಇರ್ತೀವಿ. ಸೊ ಅದು ಯಾವ ಪ್ಯಾಟರ್ನ್ ಅನ್ನೋದನ್ನು ನೋಡಿ. ಓಕೆ, ಸೊ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ನಿಮಗೆ ಬೇರೆ ಏನಿದೆ ಅಂತ ಟ್ಯಾರೋಯಿಂದ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಪೈಲ್ ನಂಬರ್ 1 ನೋಡಿ, ನಿಮ್ಮ ಲೈಫ್ ಜಸ್ಟಿಸನ್ನು ಕೇಳ್ತಾ ಇದೆ ಪೈಲ್ ನಂಬರ್ 1. ಸೊ ನಿಮಗೋಸ್ಕರ ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿ ಪೈಲ್ ನಂಬರ್ 1. ಓಕೆ, ಆ್ಯಂಡ್ ಎಲ್ಲಿ ಇನ್ಜಸ್ಟಿಸ್ ಆಗಿದೆ ಅನ್ನೋದನ್ನು ನೋಡಿ. ಎಲ್ಲಿ ನೀವು ಇನ್ಜಸ್ಟಿಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೋಡಿ. ನಿಮ್ಮ ಲೈಫ್ ರೈಟ್ ನಾವು ಜಸ್ಟಿಸನ್ನು ಕೇಳ್ತಾ ಇದೆ ಅಂತಂದರೆ, ನಿಮ್ಮನ್ನು ಕೊನೆಗೆ ಇಟ್ಕೊಳ್ತೀರಾ, ಬೇರೆಯವ್ರನ್ನ ಮೊದಲು ಇಟ್ಕೊಳ್ತೀರಾ. ಎನಿ ಕೈಂಡ್ ಆಫ್ ಲೈಕ್ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಶಾಪಿಂಗ್ ಮಾಡೋದಕ್ಕಿದೆ ಅಂತ ಇಟ್ಕೊಳ್ಳೋಣ, ಬಟ್ ನಿಮ್ಮ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಬೇರೆ ಎಲ್ಲಾದರೂ ಕರೆಯೋದಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಶಾಪಿಂಗ್ ಮಾಡೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ನಿಮ್ಮ ಮನಸ್ಸು ತುಂಬ ಹೇಳ್ತಾ ಇರ್ತದೆ ಶಾಪಿಂಗ್ ಮಾಡೋಣ, ಔಟಿಂಗ್ ಹೋಗೋಣ ಅಂತ. ಬಟ್ ನೀವು ಅದನ್ನು ಮತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀರಾ. ಸೊ ನಿಮಗೆ ನೀವು ಮೊದಲ ಪ್ರಯಾರಿಟಿನ ಕೇಳ್ತಾ ಇದೆ ನಿಮ್ಮ ಲೈಫ್ ಜಸ್ಟಿಸನ್ನು ಕೇಳ್ತಾ ಇದೆ.
ನಿಮ್ಮ ಲೈಫ್ ಇನ್ನೊಂದೇನು ಕೇಳ್ತಾ ಇದೆ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಲೈಫಲ್ಲಿ ಯಾವುದು ನಿಮಗೆ ಒಳ್ಳೆಯದಿದೆ ಯಾವುದು ಕೆಟ್ಟದಿದೆ ಅನ್ನೋದು. ಓಕೆ, ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ನೀವು ನೋಡಿ ಕೂಡ ನೋಡೋದಾಗೆ ಮಾಡ್ತಾ ಇದ್ದೀರಾ. ಬಿಕಾಸ್ ಇದು ನನಗೆ ಚಾನಲ್ ಆಗ್ತಾ ಇದೆ. ಓಕೆ ನೋಡಿ, ನಾ ಇವಾಗ ಔಲ್ ಮಾಡ್ತಾ ಇದೆ. ಎಸ್, ಪೈಲ್ ನಂಬರ್ 1. ಸೊ ಯಾವುದನ್ನು ನೀವು ನೋಡಿ ಕೂಡ ನೋಡೋದಾಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ನಿಮ್ಮ ಜೊತೆ ನೀವು ಜಸ್ಟಿಸ್ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ನೀವು ಎಲ್ಲಿ ಚೀಟಿಂಗ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಇಲ್ಲಿ ಪೈಲ್ ನಂಬರ್ 1. ಓಕೆ, ಸೊ ಬ್ಯಾಲೆನ್ಸ್, ನಿಮ್ಮ ಲೈಫ್ ಬ್ಯಾಲೆನ್ಸನ್ನು ಹೇಳ್ತಾ ಇದೆ. ಯಾವುದನ್ನು ತುಂಬ ಯಾವುದಕ್ಕೆ ಒಂದು ಅತಿಯಾಗಿ ಸಮಯನ ಕೊಡ್ತಾ ಇದ್ದೀರಾ. ಸೊ ಮೊಬೈಲ್ ಸ್ಕ್ರೀನ್ ಟೈಮ್ ತುಂಬಾ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಎನಿ ಕೈಂಡ್ ಆಫ್ ಯಾವುದನ್ನು ತುಂಬ ಅತಿಯಾಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಫಾರ್ ಎಕ್ಸಾಂಪಲ್ ಪಿಕ್ ಅ ಕಾರ್ಡ್ ರೀಡಿಂಗ್ ಕೂಡ ಇರ್ಬೋದು. ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ನೋಡಿದರೆ ನೆಕ್ಸ್ಟ್ ಇನ್ನೊಂದು ನೋಡೋದು, ನೆಕ್ಸ್ಟ್ ಇನ್ನೊಂದು ನೋಡೋದು. ಸೊ ಅದು ಅಬ್ಸೆಸ್ಡ್ ಆಗಬಾರ್ದು, ಅಡಿಕ್ಷನ್ ಆಗಬಾರ್ದು. ಓಕೆ, ಸೊ ದಿಸ್ ಈಸ್ ವಾಟ್ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. 6 of Cups, ಅದೇ ನಾನು ಹೇಳಿದೆ ಅಲ್ವಾ, ಪ್ರೀತಿ ಆ್ಯಂಡ್ ಗಿವ್ ಆ್ಯಂಡ್ ರಿಸೀವ್ ಎನರ್ಜಿ, ಗಿವ್ ಆ್ಯಂಡ್ ರಿಸೀವ್ ಲವ್ ಇನ್ ಬ್ಯಾಲೆನ್ಸ್. ಓಕೆ, ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಪೀಪಲ್, ಸೊ ನೀವು ಕೊಡೋದ್ರಲ್ಲಿ ತುಂಬ ಜಾಣರು ಬಟ್ ತಗೊಳ್ಳೋದ್ರಲ್ಲಿ ತುಂಬ ದಡ್ರು ಅಂತ ಅನಿಸುತ್ತೆ. ಓಕೆ, ಸೊ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಂದರೆ ಬೇಡ 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 ಅಂತ ಹೇಳ್ತೀರಾ. ಸೊ ಕೊಡೋದಕ್ಕೆ ಪೂರ್ತಿಯಾಗಿ ಕೊಡ್ತೀರಾ, ಬಟ್ ಯಾರಾದರೂ ನಿಮ್ಗೆ ಕೊಡ್ತಾ ಇದ್ದಾರೆ ಅಂತಂದರೆ ಬೇಡ ಬೇಡ ಅಂತೀರಾ. ಸೊ ನೋಡಿ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಎನರ್ಜಿ ಯಾವಾಗಲೂ ಬ್ಯಾಲೆನ್ಸಲ್ಲಿ ಇರಬೇಕು. ರಿಸೀವ್ ಲವ್ ಇನ್ ಬ್ಯಾಲೆನ್ಸ್. ಓಕೆ, ಸೊ ಇಲ್ಲಿ ನನಗೆ ಆ ಥರ ಎನರ್ಜಿ ಸಿಗ್ತಾ ಇದೆ ಪೈಲ್ ನಂಬರ್ 1. ಓಕೆ, ಸೊ ಮೋರ್ ಓವರ್ ಹೇಳಬೇಕು ಅಂತಂದರೆ ನಿಮ್ಮ ಲೈಫ್ ಪ್ರೀತಿನ ಕೇಳ್ತಾ ಇದೆ. ಪ್ರೀತಿ ಇನ್ ದ ಸೆನ್ಸ್ ಇದು ಲವ್ವರೇ ಆಗಬೇಕು ಅಂತ ಇಲ್ಲ. ಓಕೆ, ಸೊ ಪ್ರೀತಿ ಇನ್ ದ ಸೆನ್ಸ್ ಅದು ಲವ್ವರೇ ಆಗಬೇಕು ಅಂತ ಇಲ್ಲ. ನಿಮ್ಮ ಫ್ರೆಂಡ್ ಕೂಡ ಇರ್ಬೋದು, ನಿಮ್ಮ ಫ್ಯಾಮಿಲಿ ಕೂಡ ಇರ್ಬೋದು. ನೋಡಿ ಯಾವ ಥರದ ಕಮ್ಯುನಿಟಿಯಲ್ಲಿ ನೀವಿದ್ದೀರಾ ಅನ್ನೋದು. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್. ನಿಮಗೆ ನೀವು ಗಿಫ್ಟನ್ನು ಕೊಡಿ ಪೈಲ್ ನಂಬರ್ 1. ಸೊ ಗಿಫ್ಟನ್ನು ಕೊಡಿ ಆ್ಯಂಡ್ ನಿಮ್ಮನ್ನು ಇನ್ನಷ್ಟು ಪ್ಯಾಂಪರ್ ಮಾಡಿ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಆದಷ್ಟು ಸರೌಂಡ್ ವಿತ್ ಗುಡ್ ಪೀಪಲ್, ಒಳ್ಳೆ ಜನರ ಜೊತೆ ಸರೌಂಡಿಂಗಲ್ಲಿರಿ. ನೇಚರ್ ಜೊತೆ ಆದಷ್ಟು ಕನೆಕ್ಟ್ ಆಗಿ, ತುಂಬ ಒಳ್ಳೆಯದು. ಪ್ಲ್ಯಾನ್ಸ್ ಮಾಡುವಂಥದ್ದು, ಮನೇಲಿ ಗಾರ್ಡನಿಂಗ್ ಮಾಡುವಂಥದ್ದು ತುಂಬ ಒಳ್ಳೆಯದು ನಿಮಗೆ ಪೈಲ್ ನಂಬರ್ 1, ಬಿಕಾಸ್ ಇದು ನಿಮ್ಮನ್ನು ಹೀಲ್ ಮಾಡುತ್ತೆ. ಸೊ ಎಸ್, ಪೈಲ್ ನಂಬರ್ 1. Nine of Swords. ಓಕೆ, ಪೈಲ್ ನಂಬರ್ 1. ನಿಮ್ಮ ಲೈಫ್ ನಿಮ್ಗೆ ಏನನ್ನು ಹೇಳ್ತಾ ಇದೆ ಅಂತಂದರೆ ನ್ಯೂ ಬಿಗಿನಿಂಗ್ನ ಶುರು ಮಾಡೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ 9 of Swords ಎನರ್ಜಿ, ಮೆಂಟಲಿ ನೀವು ತುಂಬಾ ಫ್ರಸ್ಟ್ರೇಟೆಡ್ ಇರಬಹುದು. ಲೈಫ್ ಚೆನ್ನಾಗಿಲ್ಲ, ಸೆಲ್ಫ್ ಟಾಕ್ ಇರ್ಬೋದು. ಸೊ ನಿಮಗೆ ನೀವು ಯಾವ ಥರದ ಸೆಲ್ಫ್ ಟಾಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಪೈಲ್ ನಂಬರ್ 1. ಓಕೆ, ಬಿಕಾಸ್ ನೀವೆಷ್ಟು ನಿಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ತೀರಾ, ಕೆಟ್ಟದಾಗಿ ಮಾತಾಡ್ತೀರಾ ನೋಡಿ. ಸೊ ಅದು ನಿಮ್ಮನ್ನು ತುಂಬ ಡೀಪ್ ಡೌನ್ ಪೇನ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಪೈಲ್ ನಂಬರ್ 1. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದೆ, ನಿಮ್ಮ ಸ್ಪಿರಿಟ್ ಗೈಡ್, ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ನಿಮ್ಮನ್ನು ತುಂಬಾ
ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಸಿಚುವೇಶನಿಂದ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಮೆಂಟಲಿ ರೈಟ್ ನಾವು ಯಾವ ನಿಮಗೆ ಟಾರ್ಚರ್ ಕೊಡ್ತಾ ಇದೆ ನೋಡಿ, ಅದರಿಂದ ಹೊರಗೆ ಬರೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಇನ್ನೊಂದು ಏನು ಅಂತಂದರೆ ಕಂಪ್ಲೀಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ವಿಷಯಗಳನ್ನು ಕಂಪ್ಲೀಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಎಂಡನ್ನು ಕೇಳ್ತಾ ಇದೆ. ಸಮಥಿಂಗ್ ಇಸ್ ದೇರ್. ಪೈಲ್ ನಂಬರ್ 1 ಮೇ ಬಿ ಸಿಚುವೇಶನ್ ಇರ್ಬೋದು, ಎನಿ ಕೈಂಡ್ ಆಫ್ ಇದು ಎಂಡನ್ನು ಕೇಳ್ತಾ ಇದೆ. ಯು ಹ್ಯಾವ್ ಟು. ಓಕೆ, ಸಿಚುವೇಶನ್ನ ಒಂದೇ ಥರ ಏನೋ ನೋಡಬೇಡಿ, ಬೇರೆ ಆ್ಯಂಗಲಲ್ಲಿ ಕೂಡ ನೋಡೋದಕ್ಕೆ ಪ್ರಯತ್ನ ಪಡಿ. ಫ್ರೀ ಆಗೋದಕ್ಕೆ ನಿಮಗೆ ಹೇಳ್ತಾ ಇದೆ. ನಾನು ಹೇಳಿದಲ್ಲಿ ನಿಮ್ಮ ಲೈಫ್ ಫ್ರೀಯನ್ನು ಕೇಳ್ತಾ ಇದೆ. ಸೊ ಮೆಂಟಲಿ ಫ್ರೀಡಮನ್ನು ಕೇಳ್ತಾ ಇದೆ ರೈಟ್ ನಾವು. ಪೈಲ್ ನಂಬರ್ 1. ಪೈಲ್ ನಂಬರ್ 1. ಯಸ್, 3 ಆಫ್ ಸೋರ್ಸ್. ಅದೇ ನಾನು ಹೇಳ್ದೆ ಅಲ್ವ ಇವಾಗಷ್ಟೇ ನೀವು ತುಂಬಾ ಥಾಟ್ಸ್ ಏನಿದೆ ನೋಡಿ, ನಿಮ್ಮ ಮೈಂಡಲ್ಲಿ ತುಂಬಾ ಥಾಟ್ಸ್ಗಳು ರೈಟ್ ನಾವು ಓಡಾಡ್ತಾ ಇರ್ಬೋದು. ಕೆಲವೊಂದು ಪೇಯ್ನ್ ಇದೆ, ಕೆಲವೊಂದು ಪಾಸ್ಟ್ ಎನರ್ಜೀಸ್ ಇದೆ, ಪಾಸ್ಟ್ ವಿಷಯಗಳು ನಿಮ್ಮನ್ನು ತುಂಬಾ ಕಾಡ್ತಾ ಇರ್ಬೋದು. ಪೈಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪಾಸ್ಟಲ್ಲಿ ನಡೆದಂಥ ಕೆಲವೊಂದು ವಿಷಯಗಳು, ಕೆಲವೊಂದು ಗಾಯಗಳು, ಅದನ್ನ ವಾಪಸ್ ತುಂಬಾ ನೀವು ಕೆರಿತಾ ಇದ್ದೀರಾ. ವಾಪಸ್ ಎಮೋಷನ್ಸ್ ಇಲ್ಲಿ ಜಾಸ್ತಿ ಇದೆ. ಏನು ಗೊತ್ತಾ, ಎಮೋಷನ್ಸ್ ಆ್ಯಂಡ್ ಥಾಟ್ಸ್ ಇದೆರಡೂ ಏನಿದೆ ನೋಡಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 10 ಆಫ್ ಸೋಟ್ಸ್ ಜಾಸ್ತಿ ಇದೆ ನಿಮ್ಮಲ್ಲಿ. ಸೊ ನೀವು ತುಂಬಾ ಮೈಂಡಿಂದ ಯೋಚನೆ ಮಾಡ್ತೀರಾ. ಆ್ಯಂಡ್ ಥಾಟ್ಸ್ ಹಲವಾರು ಥಾಟ್ಸ್ಗಳಿದೆ, ಕಮ್ಯುನಿಕೇಷನ್ಸ್ ಇರಬಹುದು. ಆ್ಯಂಡ್ ರೈಟ್ ನಾವು ಏನಿದೆ ನೋಡಿ, ಇದು ಎಲ್ಲ ನಿಮ್ಮ ಥಾಟ್ಸನ್ನು ಚೇಂಜ್ ಮಾಡುವಂತಹ ಚೂಸ್ ಮಾಡುವಂಥದ್ದು ನಮ್ಮ ಕೈಯಲ್ಲಿರೋದು ರೈಟ್. ಸೊ ಇವಾಗ ನಿಮಗೆ ಬ್ಯಾಡ್ ಫೀಲ್ ಆಗ್ತಾ ಇದೆ ಅಂತಂದರೆ ಬ್ಯಾಡ್ ಫೀಲಲ್ಲೇ ಇರ್ತೀರಾ, ಅಲ್ಲ ಗುಡ್ ಫೀಲ್ ಮಾಡೋದಕ್ಕೆ ಏನಾದರೂ ಮಾಡ್ತೀರಾ ರೈಟ್. ದ ಚಾಯ್ಸ್ ಈಸ್ ಯುವರ್ಸ್. ಚಾಯ್ಸ್ ನಿಮ್ಮ ಕೈಯಲ್ಲಿದೆ ರೈಟ್. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಜೀವನ ಏನಿದೆ ನೋಡಿ, ಹೀಲಿಂಗನ್ನು ಕೇಳ್ತಾ ಇದೆ ರೈಟ್ ನಾವು. ಸೊ ಏನಾದರೂ ಕಲೀರಿ ಪೈಲ್ ನಂಬರ್ 1. ಸೊ ಲೈಫಲ್ಲಿ ಏನಾದರೂ ನ್ಯೂ ಥಿಂಗ್ಸನ್ನು ಆ್ಯಡ್ ಮಾಡೋದಕ್ಕೆ ಹೇಳ್ತಾ ಇದೆ. 10 ಆಫ್ ಸೋರ್ಸ್ ಇದೆ ಇಲ್ಲಿ. ಇಟ್ಸ್ ಲೈಕ್ ಎಂಡಿಂಗ್. ಆ್ಯಂಡ್ ಇಲ್ಲೂ ಕೂಡ ಸನ್ ಈಸ್ ರೈಸಿಂಗ್, ಇಲ್ಲೂ ಕೂಡ ಸನ್ ರೈಸಿಂಗ್. ಸೊ ನಿಮ್ಮ ಜೀವನ ಮುಗ್ದಿಲ್ಲ, ಇನ್ನೂ ಇದೆ. ಬಟ್ ಚಾಯ್ಸ್ ಈಸ್ ಯುವರ್ಸ್. ಇಟ್ ಈಸ್ ಅಪ್ ಟು ಯು. ನಿಮಗೆ ಬಿಟ್ಟಿರೋದು ಇದೇ ಸಿಚುವೇಷನಲ್ಲಿ ಇರ್ತೀರಾ ಅಲ್ಲ ಹೊರಗೆ ಬರ್ತೀರಾ ಅನ್ನೋದು. ಸೊ ಮೆಂಟಲಿ ನಿಮಗೆ ಇಲ್ಲಿ ಫ್ರೀಡಮನ್ನು ಕೇಳ್ತಾ ಇದೆ, ಮೆಂಟಲಿ ಪೀಸನ್ನು ಕೇಳ್ತಾ ಇದೆ. ಆಳವಾಗಿ ಏನಿದೆ ನೋಡಿ, ಗಾಯ ನೋಡ್ತಾ ಇದ್ದೀನಿ ನಾನು. ಡೀಪ್ ಡೌನ್ ಯು ನಾಟ್ ಫೀಲಿಂಗ್ ಗುಡ್. ಪೈಲ್ ನಂಬರ್ 1. ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದಿರ್ಬೋದು. ಈ ಅನ್ಎಕ್ಸ್ಪೆಕ್ಟೆಡ್ ಬದಲಾವಣೆ ಏನಿದೆ ನೋಡಿ, ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ನೋಡೋಣ. ಪೈಲ್ ನಂಬರ್ 1. Pile number 1. Thank you so much, Spirit Guide. ಲೇಜಿನೆಸ್, ಆದಷ್ಟು ಲೇಜಿನೆಸ್ಸಿಂದ ಹೊರಗೆ ಬನ್ನಿ. ಪೈಲ್ ನಂಬರ್ 1. ಓಕೆ, ಲೇಜಿನೆಸ್ಸಿಂದ ಹೊರಗೆ ಬನ್ನಿ. ಅದೇ ನಾನು ಹೇಳ್ದಲ್ಲ, ಕರೇಜಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ರೈಟ್ ನಾವು. ನಿಮ್ಮ ಫೋಕಸ್ಡ್ ಆಗಿರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಸರಿಯಾದ ಡೈರೆಕ್ಷನ್ನ ಚೂಸ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಲೇಜಿನೆಸ್ಸಿಂದ ಹೊರಗೆ ಬನ್ನಿ. ಪಾಸಿಬಿಲಿಟೀಸ್, ಎಲ್ಲ ಥರದ ಸಾಧ್ಯತೆಗಳು ಇದೆ. ಪೈಲ್ ನಂಬರ್ 1. ರೈಟ್ ನಾವು ಯಾವುದೇ ಸಿಚುವೇಷನಲ್ಲಿ ನೀವು ಇದ್ದೀರಾ ನೋಡಿ, ಅದರಿಂದ ಹೊರಗೆ ಬಂದು. ಸೊ ಇಲ್ಲೂ ಕೂಡ ಸನ್ ರೈಸ್ ಆಗ್ತಾ ಇದೆ. ಓಕೆ,
ಸೊ ಸಾರಿ, ಮೇ ಬಿ ದಿಸ್ ಈಸ್ ಅ ಸನ್ಸೆಟ್. ಓಕೆ, ಸೊ ನಿಮಗಿಲ್ಲಿ ದಿಸ್ ಈಸ್ ಅ ಸನ್ಸೆಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮಗೇನು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 1 ಪೀಪಲ್ ಒಂದು ಫೋಕಸ್ಡ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಡೇ ಟು ಡೇ ಲೈಫಲ್ಲಿ ಸನ್ ರೈಸ್ ಆಗಬೇಕಾದ್ರೆ ಆ್ಯಂಡ್ ಸನ್ ಸೆಟ್ ಆಗಬೇಕಾದ್ರೆ ನಾವು ಒಂದು ದಿವಸ ಇಡೀ ಒಂದು ಪೂರ್ತಿ ಜೀವನದಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಫುಲ್ ಡೇ ನಿಮ್ಮನ್ನು ನೀವು ಟ್ರ್ಯಾಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ, ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಮಾಡಿದ್ರಿ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1. ಓಕೆ, ಐ ಡೋಂಟ್ ನೋ ವೈ, ಸೊ ಈ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಬಿ ಫೋಕಸ್ಡ್. ಪೈಲ್ ನಂಬರ್ 1, ಬಿ ಫೋಕಸ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಇಲ್ಲಿ ಬರ್ಡ್ಸ್ ಎನರ್ಜಿ ಜಾಸ್ತಿ ಇದೆ, ಮೇ ಬಿ ಫೆದರ್ ಎನರ್ಜೀಸ್ ಜಾಸ್ತಿ ಇದೆ, ಮೇ ಬಿ ಫೆದರ್ ಆ್ಯನಿಮಲ್, ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಇರಬಹುದು. ಇಲ್ಲಾಂದರೆ ರೈಟ್ ನಾವು ನಿಮ್ಮ ಜೊತೆ ಫೆದರ್ಲಿ ಇರುವಂತಹ ಲೈಕ್ ಪಿಕಾಕ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವ ಒಂದು ಬರ್ಡ್ಸ್ ನಿಮಗೆ ಹೆಚ್ಚು ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ನೋಡಿ. ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿ ಅದೇನು ಮೀನಿಂಗನ್ನು ಕೊಡ್ತಾ ಇದೆ ಅನ್ನೋದು. ಓಕೆ, ಅಡ್ವಾಂಟೇಜರಸ್. ಎಸ್, ರೈಟ್ ನಾವು ನಿಮ್ಮ ಲೈಫಲ್ಲಿ ರಿಸ್ಕ್ ಆ್ಯಂಡ್ ಅಡ್ವಾಂಟೇಜರಸ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1. ಓಕೆ, ಟ್ರಾನ್ಸ್ಫಾರ್ಮೇಷನ್, ನಿಮ್ಮ ಜೀವನ ಟ್ರಾನ್ಸ್ಫಾರ್ಮೇಷನ್ನ ಕೇಳ್ತಾ ಇದೆ. ಬೇಡದೇ ಇರುವ ವಿಷಯಗಳನ್ನು ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಡಿಕ್ಲೆಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಯಾವುದೆಲ್ಲ ಹಳೆ ವಿಚಾರಗಳೆಲ್ಲ ಏನಿದೆ ನೋಡಿ ಅದನ್ನ ಡಿಕ್ಲೆಟರ್ ಮಾಡಿ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1. ಓಕೆ, ಸೊ ಆದಷ್ಟು ಅಡ್ವಾಂಟೇಜಸ್ನ ತೊಗೊಂಡು ಬನ್ನಿ, ಏನಾದರೂ ಕಲೀರಿ, ಹೊಸ ವಿಷಯಗಳನ್ನು ಏನಾದರೂ ಆ್ಯಡ್ ಮಾಡಿ ಲೈಫಲ್ಲಿ, ತುಂಬ ಒಳ್ಳೆಯದು. ಓಕೆ, ಆ್ಯಂಡ್ ಮಕ್ಕಳ ಎನರ್ಜಿ ಜೊತೆ ಕನೆಕ್ಟ್ ಆಗಿ ಆದಷ್ಟು. ಓಕೆ, ಸೊ ಮಕ್ಕಳಿಗೆ ನೋಡಿ ಯಾವತ್ತೂ ಲೇಸಿ ಎನರ್ಜಿಯಲ್ಲಿ ಇರೋದಿಲ್ಲ. ಮಕ್ಕಳು ಎದ್ದ ತಕ್ಷಣ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಇಲ್ಲಿ ನಿಮಗೆ ಅದೇ ಮಕ್ಕಳ ಎನರ್ಜಿ ಜೊತೆ ಟ್ಯಾಪ್ ಇನ್ ಆಗುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇಲ್ಲಿ ರೈಂಬೋ ಕೂಡ ಇದೆ, ಆ್ಯಸ್ ಯು ಕ್ಯಾನ್ ಸಿ. ಸೊ ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಳ್ಳಿ. ಪೈಲ್ ನಂಬರ್ 1. ಓಕೆ, ಆ್ಯಂಡ್ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಸೊ ಸಣ್ಣ ಇರುವಾಗ ಯಾವುದು ನಿಮಗೆ ತುಂಬ ಖುಷಿ ಕೊಡ್ತಾ ಇತ್ತು ಮಾಡೋದಕ್ಕೆ, ಪೇಂಟಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಎನಿ ಕೈಂಡ್ ಆಫ್, ಅದನ್ನ ವಾಪಸ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪೈಲ್ ನಂಬರ್ 2, ಯಾರು ಬೀಸ್ನ ಚೂಸ್ ಮಾಡಿದ್ದೀರಾ. ಸೊ ನಿಮ್ಮ ಲೈಫ್ ಏನನ್ನು ಕೇಳ್ತಾ ಇದೆ ಅಂತಂದರೆ ಹಾರ್ಡ್ ವರ್ಕನ್ನು ಕೇಳ್ತಾ ಇದೆ. ಲೇಸಿ ಎನರ್ಜಿಯಿಂದ ಹೊರಗೆ ಬನ್ನಿ. ಪೈಲ್ ನಂಬರ್ 2. ಆ್ಯಂಡ್ ಆದಷ್ಟು ಫೋಕಸ್ಡ್ ಆಗಿರಿ. ಓಕೆ, ಸೊ ಹಾರ್ಡ್ ವರ್ಕ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಡಿಸ್ಟ್ರ್ಯಾಕ್ಷನ್ನಿಂದ ನಿಮ್ಮನ್ನು ನೀವು ಆದಷ್ಟು ಪಾರು ಮಾಡಿ. ಡಿಸ್ಟ್ರ್ಯಾಕ್ಷನ್ ಆಗಬೇಡಿ. ಏನಾದರೂ ಲೈಫಲ್ಲಿ ಗೋಲ್ ಇದೆ, ಫಾರ್ ಎಕ್ಸಾಂಪಲ್ ಮೆಡಿಟೇಷನ್, ಬೆಳಿಗ್ಗೆದು ಮೆಡಿಟೇಷನ್ ಮಾಡಬೇಕು ಅಂತ ಇದ್ದೀರಾ, ಬಟ್ ನಿಮ್ಮ ಮೈಂಡ್ ಹೇಳ್ತಾ ಇದೆ ಇವತ್ತು ಬೇಡ ನಾಳೆ ಮಾಡೋಣ, ಇಲ್ಲಾಂದರೆ ಸಮಥಿಂಗ್ ಇಸ್ ಡಿಸ್ಟ್ರ್ಯಾಕ್ಷನ್. ಇಲ್ಲಾಂದರೆ ನೀವು ರಾತ್ರಿ ಇಡೀ ಹೊತ್ತು ಮೊಬೈಲನ್ನು ನೋಡಿ ಬೆಳಿಗ್ಗೆ ನಿಮಗೆ ನಿದ್ದೆ ಜೋರಾಗಿ ಬಂದಿರಬಹುದು, ನೀವು ಅದನ್ನು ಮೆಡಿಟೇಷನ್ ಮಾಡೋದಕ್ಕಾಗಿಲ್ಲ. ಸೊ ಯಾವ್ದು ನಿಮಗೆ ಡಿಸ್ಟ್ರ್ಯಾಕ್ಷನ್ಸ್ ರೈಟ್ ನಾವು ಯಾವ್ದು ನಿಮಗೆ ಡಿಸ್ಟ್ರ್ಯಾಕ್ಷನ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿ. ಓಕೆ, ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ಕಮ್ಯುನಿಕೇಷನಿಗಿಂತ ಪೈಲ್ ನಂಬರ್ 2 ನಿಮಗೆ ಅಬ್ಸರ್ವ್ ಮಾಡುವಂಥ ಅವಶ್ಯಕತೆ ಇದೆ, ನೋಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಹೆಲ್ಪನ್ನು ಕೇಳುವಂಥ ಅವಶ್ಯಕತೆ ಇದೆ. ಟೀಮ್ ವರ್ಕ್, ಏನಾದರೂ ನಿಮಗೆ ಅರ್ಥ ಆಗಿಲ್ಲ, ಪ್ರಾಜೆಕ್ಟ್ ಇರ್ಬೋದು, ಅರ್ಥ ಆಗಿಲ್ಲ, ನೀವು ಸ್ಟೂಡೆಂಟ್ ಆಗಿದ್ದರೆ ಹಾರ್ಡ್ ವರ್ಕ್ ಮಾಡುವಂಥ ಅವಶ್ಯಕತೆ ಇಲ್ಲ, ಹಾರ್ಡ್ ವರ್ಕ್ ಮಾಡುವ ಅವಶ್ಯಕತೆ ಇದೆ. ಕಂಬೈನ್ ಸ್ಟಡಿ ಇಸ್ ಗುಡ್ ಫಾರ್ ಯು. ಪೈಲ್ ನಂಬರ್ 2, ಯಾರು ಫೈಲ್ ನಂಬರ್ 2ನ ಚೂಸ್ ಮಾಡಿದ್ರೆ ನೋಡಿ ಅವರಿಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಸೊ ನಿಮ್ಮ ಲೈಫ್ ಗ್ರೋತನ್ನು ಕೇಳ್ತಾ ಇದೆ. ಪೈಲ್ ನಂಬರ್ 2 ಗ್ರೋತ್ ಆ್ಯಂಡ್ ಡೆಡಿಕೇಶನ್, ಡಿಟರ್ಮಿನೇಷನ್ನ ಕೇಳ್ತಾ ಇದೆ. ಡೆಡಿಕೇಶನ್, ಡಿಟರ್ಮಿನೇಷನ್, ಡಿಸಿಪ್ಲಿನ್. ಓಕೆ, ಎಕ್ಸಾಂಪಲ್ ಸ್ಟೂಡೆಂಟನ್ನೇ ತೊಗೊಳ್ತೀನಿ. ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಆ್ಯಡ್ ಮಾಡಿ, ಡಿಟರ್ಮಿನೇಷನ್ನ ತಗೊಂಡು ಬನ್ನಿ, ಡೆಡಿಕೇಷನಿಂದ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಟೀಮ್ ವರ್ಕ್, ಆದಷ್ಟು ಟೀಮ್ ವರ್ಕ್ ಜೊತೆ ಕೆಲಸ ಮಾಡಿದರೆ ತುಂಬ ಒಳ್ಳೆಯದು. ಒಳ್ಳೆಯ ಜನರ ಸಂಘ ಮಾಡಿ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಸಿ ಲೈಫ್ ಏನನ್ನು ಕೇಳ್ತಾ ಇದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 2.
ಓಕೆ, ದ ಸ್ವೀಟ್ನೆಸ್ ಆಫ್ ಲೈಫ್. ಓಕೆ, ದ ಸ್ವೀಟ್ನೆಸ್ ಆಫ್ ಲೈಫ್. ಸ್ಟಿಲ್ನೆಸ್. ಓಕೆ, ಸೊ ಪೈಲ್ ನಂಬರ್ 2, ನಿಮ್ಮ ಲೈಫ್ ನಿಮ್ಮಲ್ಲಿ ಏನನ್ನು ಕೇಳ್ತಾ ಇದೆ ಅಂತಂದರೆ ರೈಟ್ ನಾವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಹೇಳ್ತಾ ಇದೆ. ಪಾಸ್ಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ, ಫ್ಯೂಚರ್ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ, ಆ್ಯಂಡ್ ಸ್ಪೌಸ್ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಸೊ ತುಂಬ ಜನ ಇಲ್ಲಿ ನಿಮ್ಮ ಕೆಲಸನ ಬಿಟ್ಟು ನನ್ನ ಪಾರ್ಟ್ನರ್ ಹೇಗಿರ್ತಾರೆ, ಹೇಗಿರ್ಬೋದು, ಯಾವುದ್ರಲ್ಲಿರ್ಬೋದು, ಏನು ಮಾಡ್ತಾ ಇರ್ಬೋದು, ಸೊ ಅದರ ಬದಲು ನಿಮ್ಮ ವರ್ಕ್ ಮೇಲೆ, ನಿಮ್ಮ ಗೋಲ್ ಮೇಲೆ ಫೋಕಸ್ಡ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲಿ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ದ ಸ್ವೀಟ್ನೆಸ್ ಆಫ್ ಲೈಫ್, ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಸೊ ಅದೇ ನಾನು ಹೇಳಿದೆ, ನೀವು ಕಮ್ಯುನಿಕೇಷನ್, ಸೊ ಮಾತಾಡುವ ಬದಲು ಸರೌಂಡಿಂಗ್ ಸಿಚುವೇಶನ್ಸನ್ನು ನೋಡುವಂಥ ಅವಶ್ಯಕತೆ ಇದೆ. ಟರ್ನ್ ಆಫ್ ಯುವರ್ ಫೋನ್. ಪೈಲ್ ನಂಬರ್ 2. ಓಕೆ, ಸೊ ನಿಮಗೆ ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡ್ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಹಮ್ಮಿಂಗ್ ಬರ್ಡ್ಸ್ ಇದೆ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸೋದಕ್ಕೆ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2 ನಿಮಗೆ ನಿಮ್ಮ ಲೈಫ್ ರೈಟ್ ನಾವು ಅಪ್ರಿಷಿಯೇಷನ್ನ ಕೇಳ್ತಾ ಇದೆ. ಸೊ ನೀವು ಯಾವುದು ಒಳ್ಳೆ ಕೆಲಸ ಮಾಡಿದ್ದೀರಾ ನೋಡಿ, ನಿಮಗೆ ನೀವೇ ಬೆನ್ನನ್ನು ತಟ್ಟಿ. ಪೈಲ್ ನಂಬರ್ 2, ನಿಮಗೆ ನೀವೇ ಬೆನ್ನನ್ನು ತಟ್ಟಿ. ನಿಮ್ಮ ಬೆನ್ನನ್ನು ಯಾರೂ ತಟ್ತಾ ಇಲ್ಲ, ನಿಮ್ಮನ್ನು ಯಾರು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಂತಂದರೆ ಅಪ್ರಿಷಿಯೇಟ್ ಯುವರ್ ಸೆಲ್ಫ್. ಬಿಕಾಸ್ ಆವಾಗಲೇ ನೀವು ಡಿಫ್ರೆಂಟ್ ನೋಟಿಸ್ ಮಾಡೋದಕ್ಕೆ ಸಿಗುತ್ತೆ ನಿಮಗೆ. ಸೊ ಆದಷ್ಟು ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. ಪೈಲ್ ನಂಬರ್ 2, ಸೊ ನಿಮ್ಮಲ್ಲಿ ನೀರಿದೆ ಆ್ಯಂಡ್ ಗ್ರೇಟ್ಫುಲ್ ಫಾರ್ ವಾಟರ್. ನಾನು ಉಸಿರಾಡ್ತಾ ಇದ್ದೀನಿ, ನಾನು ಅದಕ್ಕೆ ಕೃತಜ್ಞತೆನ ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನಲ್ಲಿ ಮನೆ ಇದೆ, ನಾನು ಅದಕ್ಕೂ ಕೂಡ ಕೃತಜ್ಞತೆನ ವ್ಯಕ್ತಪಡಿಸ್ತಾ ಇದ್ದೀನಿ ದೇವರಿಗೆ. ಸೊ ದಿಸ್ ಈಸ್ ವಾಟ್. ಸೊ ಕೆಲವೊಂದು ವಿಷಯಗಳನ್ನು ನೀವು ಅನ್ನೋಟಿಸ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 2. ಎಮೋಷನ್ಸ್ನ ಹಿಡಿದಿಟ್ಕೊಳ್ಬೇಡಿ, ಅದು ಫ್ಲೋ ಆಗ್ತಾ ಇರಬೇಕು. ರೈಟ್, ನೀವು ಎಮೋಷನ್ಸ್ನ ಎಷ್ಟು ಹಿಡಿತದಲ್ಲಿ ಇಟ್ಕೊಳ್ತೀರ ನೋಡಿ, ಅಷ್ಟೇ ಪೇ ನಿಮಗೆ ಸಿಗುತ್ತೆ. ರೈಟ್, ಸೊ ಎಸ್, ಏನೋ ಗೋಲನ್ನು ಇಟ್ಕೊಳ್ಳಿ ಲೈಫಲ್ಲಿ. ಪೈಲ್ ನಂಬರ್ 2, ಡಿಸ್ಟ್ರ್ಯಾಕ್ಷನ್ ಆಗಿದ್ದೀರಾ ರೈಟ್ ನಾವು. ನಿಮ್ಮ ಗೋಲಿಂದ ನೀವು ಚೂಸ್ ಮಾಡಿದ್ದು ಒಂದು ದಾರಿ, ಬಟ್ ರೈಟ್ ನಾವು ನೀವು ಹೋಗ್ತಾ ಇದ್ದೀರಾ ಇನ್ನೊಂದು ದಾರಿ. ಓಕೆ, ಸೊ ನನಗೆ ಇಲ್ಲಿ ಪಾತನ್ನು ತೋರಿಸ್ತಾ ಇದ್ದಾರೆ. ಎವ್ರಿಥಿಂಗ್ ಈಸ್ ಎನರ್ಜಿ. ಪೈಲ್ ನಂಬರ್ 2, ಎವ್ರಿಥಿಂಗ್ ಈಸ್ ಎನರ್ಜಿ. ನಾನು ಇವಾಗ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ, ಇದು ಕೂಡ ಎನರ್ಜಿ. ಬಿಕಾಸ್ ಇಲ್ಲಿ ದೀಪ ಹಚ್ಚಿದ್ದೀನಿ, ಕಾರ್ಡ್ಸ್ಗಳನ್ನು ಇಟ್ಟಿದ್ದೀನಿ, ಕ್ರಿಸ್ಟಲ್ಸ್ ಇದೆ. ರೈಟ್, ಇಟ್ ಈಸ್ ಅ ಎನರ್ಜಿ. ಎವ್ರಿಥಿಂಗ್ ಈಸ್ ಎನರ್ಜಿ. ಸೊ ನೀವೇನೆಲ್ಲ ಕ್ರಿಯೇಟ್ ಮಾಡ್ತೀರಾ ನೋಡಿ, ಅದರಲ್ಲೆಲ್ಲ ಎನರ್ಜಿ ಇದೆ. ಸೊ ಎನರ್ಜಿನ ಸುಮ್ಮನೆ ವೇಸ್ಟ್ ಮಾಡಬೇಡಿ. ಸೊ ನಿಮಗೆ ಕ್ಲಿಯರ್ಲಿ ಆಗಿ ಇಲ್ಲಿ ಹೇಳ್ತಾ ಇದ್ರೆ, ಫೋಕಸ್ ಕ್ಲಿಯರ್ಲಿ ಆನ್ ಯುವರ್ ಗೋಲ್ಸ್. ಪೈಲ್ ನಂಬರ್ 2, ನಿಮ್ಮ ಲೈಫ್ ಅದನ್ನೇ ಹೇಳ್ತಾ ಇದೆ ನಿಮಗೆ, ಅದನ್ನೇ ಕೇಳ್ತಾ ಇದೆ ಕೂಡ. ಏನು ಅಂತಂದರೆ ಲೈಫ್ ಏನೋ ಫೋಕಸ್ ಮಾಡೋದಕ್ಕೆಲ್ಲ ಹೇಳ್ತಿದೆ, ಸ್ಟಿಲ್ನೆಸ್ನ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದೆ ನಿಮ್ಮ ಲೈಫ್. ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 2. Thank you so much. Judgment. ರಿಬರ್ತ್ ಅನ್ನು ಕೇಳ್ತಾ ಇದೆ. ಪೈಲ್ ನಂಬರ್ 2, ರಿಬರ್ತ್. ಆ್ಯಂಡ್ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ನಿಮ್ಮ ತಾಳಕ್ಕೆ ಕುಣಿಯಿರಿ, ಬೇರೆಯವರ ತಾಳಕ್ಕೆ ಕುಣಿಬೇಡಿ. ಪೈಲ್ ನಂಬರ್ 2 ಪೀಪಲ್, ನಿಮ್ಮ ತಾಳಕ್ಕೆ ನಿಮಗೆ ಕುಣಿಯೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಯಾವತ್ತೂ ಜಡ್ಜ್ ಮಾಡಬೇಡಿ. ಓಕೆ, ಸೊ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಆ್ಯಂಡ್ ಏನಾದರೂ ಪೂವರ್ ಚಾಯ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಲೈಫ್ ಹೇಳ್ತಾ ಇದೆ ಚಾಯ್ಸ್ ಮಾಡುವಂತಹ ಶಕ್ತಿ ನಿಮ್ಮಲ್ಲಿದೆ.
ಸೊ ಆ ಪುವರ್ ಚಾಯ್ಸಿಗಿಂತ ಗುಡ್ ಚಾಯ್ಸ್ ಮಾಡೋದನ್ನು ಕಲೀರಿ. ಪೈಲ್ ನಂಬರ್ 2 ನೋಡಿ ನಿಮ್ಮ ಚಾಯ್ಸಸ್ ಹೇಗಿದೆ ಅನ್ನೋದನ್ನು ನೋಡಿ. ಫಾರ್ ಎಕ್ಸಾಂಪಲ್ಗೆ ಹೆಲ್ದಿ ಫುಡ್ಡನ್ನು ತಿಂತಾ ಇದ್ದೀರಾ ಅಲ್ಲ ಜಂಕ್ ಫುಡ್ಡನ್ನು ತಿಂತಾ ಇದ್ದೀರಾ, ವಾಟರನ್ನು ಕುಡಿತಾ ಇದ್ದೀರಾ ಇಲ್ಲ ಕೊಕೋ ಕೋಲಾ ಕುಡಿತಾ ಇದ್ದೀರಾ. ಸೊ ಚಾಯ್ಸ್ ನಿಮ್ಮ ಹತ್ರ ಇದೆ. ಸೊ ಜಡ್ಜ್ಮೆಂಟ್ ಕಾರ್ಡಿಂದ ಎನರ್ಜಿ ನನಗೆ ಇಲ್ಲಿ ಯಾವ ಥರ ಸಿಗ್ತಾ ಇದೆ ಇಲ್ಲಿ. ನಿಮ್ಮ ಲೈಫ್ ಅವೇಕನಿಂಗ್ನ ಕೇಳ್ತಾ ಇದೆ, ಏನೋ ಜ್ಞಾನೋದಯ ಜಾಗೃತಿನ ಕೇಳ್ತಾ ಇದೆ, ಅವೇಕ್ನಿಂಗನ್ನು ಕೇಳ್ತಾ ಇದೆ. ಸೊ ಎಸ್ ವೆರಿ ಡೀಪ್ ಮೀನಿಂಗ್ ಪೈಲ್ ನಂಬರ್ 2. Strength. Recognize your strength, pile number 2. ನಿಮ್ಮ ಲೈಫ್ ಇದನ್ನೇ ಹೇಳ್ತಾ ಇದೆ, ನಿಮಗೆ ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಓಕೆ, ಸೊ ನಿಮ್ಮ ಇನ್ನರ್ ಸ್ಟ್ರೆಂತನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ, ಅದನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಪೈಲ್ ನಂಬರ್ 2 ನೀವು ತುಂಬಾ ಕೊರತೆನ ಕಂಡು ಹಿಡ್ತೀರ, ತುಂಬಾ ಕೊರತೆನ, ಲೈಕ್ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಿರಬಹುದು, ನನ್ನಲ್ಲಿ ಇದಿಲ್ಲ, ನನ್ನಲ್ಲಿ ಅದು ಇಲ್ಲ. ಸೊ ಅಂಥ ಎನರ್ಜಿನ ನಾನಿಲ್ಲಿ ರೈಟ್ ನಾವು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2. ಸಿಚುವೇಶನ್ ಹೇಗೆ ಇರಲಿ, ಬಟ್ ನಿಮ್ಮಲ್ಲಿ ಇನ್ನರ್ ಸ್ಟ್ರೆಂತ್ ಇದೆ ಅಲ್ವಾ, ಅದನ್ನ ರೆಕಗ್ನೈಸ್ ಮಾಡಿ, ನಿಮ್ಮ ಇನ್ಸ್ಟಿಂಕ್ಟ್ಸನ್ನು ಟ್ರಸ್ಟ್ ಮಾಡಿ, ನಿಮ್ಮ ಎಬಿಲಿಟಿ ಮೇಲೆ ವಿಶ್ವಾಸನ ಇಟ್ಕೊಳ್ಳಿ. ಬಿಕಾಸ್ ಏನು ಗೊತ್ತಾ, ಫಾರ್ ಮೀ ಸಕ್ಸಸ್ಫುಲ್ ಈಸ್, ನನ್ನ ಪ್ರಕಾರ ಸಕ್ಸಸ್ಫುಲ್ ಅಂದರೆ ಎಲ್ರಿಗೂ ಸಕ್ಸಸ್ಫುಲ್ ಒಂದೊಂದು ಥರ ಇರುತ್ತೆ. ಲೈಕ್ ಕೆಲವ್ರಿಗೆ ಸಕ್ಸಸ್ಫುಲ್ ಹೇಗಿರುತ್ತೆ ಅಂತಂದರೆ, ಒಬ್ಬರನ್ನ ತುಂಬ ಇಷ್ಟಪಟ್ಟರು ಆ್ಯಂಡ್ ಅವ್ರ ಜೊತೆ ಮದುವೆ ಆದರು, ಅದು ಅವರಿಗೆ ಸಕ್ಸಸ್ಫುಲ್ ಅಂತ ಅನಿಸ್ಬೋದು. ಇನ್ನು ಕೆಲವ್ರಿಗೆ ಡ್ರೀಮ್ ಜಾಬ್ ಸಿಕ್ಕಿದಾಗ ಅದು ಲೈಫ್ ಸಕ್ಸಸ್ಫುಲ್. ನನ್ನ ಪ್ರಕಾರ ನನಗೆ ಸಕ್ಸಸ್ಫುಲ್ ಅಂದರೆ ನೀವು ಯಾವಾಗ ನಿಮ್ಮ 5 ಸೆನ್ಸನ್ನು ಕಂಟ್ರೋಲಲ್ಲಿ ತರ್ತೀರ ನೋಡಿ, ಅದೇ ಸಕ್ಸಸ್ಫುಲ್. ಫಾರ್ ಮೀ ಸಕ್ಸಸ್ಫುಲ್ ಫಾರ್ ಲೈಕ್ ದ್ಯಾಟ್. ಸೊ ಇಲ್ಲಿ ನಿಮ್ಮ ಸೆನ್ಸಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2. ಕಂಟ್ರೋಲ್ ಯುವರ್ ಸೆನ್ಸ್. ಓಕೆ, ಆ್ಯಂಡ್ ನಿಮ್ಮಲ್ಲಿರುವ ವೈಲ್ಡ್ನೆಸ್ ಏನಿದೆ ನೋಡಿ, ಅದನ್ನು ಕಂಟ್ರೋಲ್ ಮಾಡೋದಕ್ಕಿಲ್ಲ. ವೈಲ್ಡ್ನೆಸ್ ಇನ್ ದ ಸೆನ್ಸ್ ಏನೋ, ನಿಮಗೆ ಬೇಗ ಕೋಪ ಬರುತ್ತೆ, ಬೇಗ ಸಿಟ್ಟು ಬರುತ್ತೆ, ಬೇಗ ನೀವು ಎಮೋಷ್ನಲ್ ಆಗಿ ಹೋಗ್ಬಿಡ್ತೀರಾ. ಎಮೋಷ್ನಲ್ ಆಗಿ ಬೇಡ ಅಂತ ಹೇಳೋದಿಲ್ಲ. ಪೇಯ್ನ್ ಬಂತು, ಎಸ್ ಪೇಯ್ನಲ್ಲಿ ಇರಿ, ಬಟ್ ಓನ್ಲಿ ಫಾರ್ 2 ಮಿನಿಟ್ಸ್, ಓನ್ಲಿ ಫಾರ್ 3-5 ಮಿನಿಟ್ಸ್. ನಂತರ ವಾಪಸ್ ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ರಿಲೀಸ್. ರೈಟ್? ಸೊ ದಿಸ್ ಈಸ್ ವಾಟ್ ಸ್ಟ್ರೆಂತ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ಪವರ್ಲೆಸ್ ಆಗಬೇಡಿ, ನಿಮ್ಮ ಪವರನ್ನು ರೆಕಗ್ನೈಸ್ ಮಾಡಿ ಪೈಲ್ ನಂಬರ್ 2. ನಿಮ್ಮಲ್ಲಿ ತುಂಬ ಪವರ್ ಇದೆ ಪೈಲ್ ನಂಬರ್ 2. ನಿಮ್ಮ ಲೈಫ್ ಅದನ್ನೇ ಕೇಳ್ತಾ ಇದೆ, ಪವರನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಸೊ ವಾಟ್ ಎಲ್ಸ್ ಪೈಲ್ ನಂಬರ್ 2. ನೈಟ್ ಆಫ್ ಸೋರ್ಡ್ಸ್, ಚಾರ್ಜ್, ಟೇಕ್ ಆ್ಯಕ್ಷನ್ ಪೈಲ್ ನಂಬರ್ 2. ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ನೀವು ರೆಡಿ ಇರಿ, ಇಲ್ಲದೇ ಇರಿ, ಬಟ್ ಆ್ಯಕ್ಷನ್ನ ತೊಗೊಳ್ಳಿ ಪೈಲ್ ನಂಬರ್ 2. ನೈಟ್ ಆಫ್ ಸೋರ್ಡ್ಸ್ ಇಲ್ಲಿ ಅದನ್ನೇ ಹೇಳ್ತಾ ಇದೆ ನಿಮಗೆ. ಆಪರ್ಚುನಿಟಿನ ಮಿಸ್ ಮಾಡಬೇಡಿ ಆ್ಯಂಡ್ ಚಾರ್ಜ್, ಟೇಕ್ ಆ್ಯಕ್ಷನ್ ಅಂತಂದರೆ ಲೈಫ್ ಹೇಗೆ ಇರಲಿ, ಬಟ್ ನಾನು ಆ್ಯಕ್ಷನ್ನ ತಗೊಳ್ತೀನಿ, ಈ ಸಿಚುವೇಶನಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಒಂದು ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ ಪೈಲ್ ನಂಬರ್ 2. ಆ ಒಂದು ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ. ಮೆಚ್ಯೂರಿಟಿಯಿಂದ ಡಿಸಿಷನ್ಸ್ನ ತೊಗೊಳ್ಳಿ. ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ಚಾಯ್ಸ್, ಪುವರ್ ಚಾಯ್ಸ್, ಗುಡ್ ಚಾಯ್ಸ್. ಸೊ ನಿಮ್ಮ ಇನ್ಸ್ಟಿಂಕ್ಟ್ಸನ್ನು ಟ್ರಸ್ಟ್ ಮಾಡಿ, ನಿಮ್ಮ ಅಬಿಲಿಟಿನ ಟ್ರಸ್ಟ್ ಮಾಡಿ.
ಇಲ್ಲಿ ಚಾರ್ಜ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಮುಂದೆ ಹೋಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಬೇರೆ ಏನಿದೆ ನೋಡೋಣ. ಸೆವೆನ್ ಆಫ್ ಪೆಂಟಿಕಲ್ಸ್, ಪೇಷನ್ಸ್ನ ಕೇಳ್ತಾ ಇದೆ ನಿಮ್ಮ ಜೀವನ ನಿಮ್ಮಲ್ಲಿ. ಓಕೆ, ಸೊ ಗ್ರೋತ್, ನಿಮ್ಮ ಜೀವನದಲ್ಲಿ ಗ್ರೋತ್ ಸಿಗಬೇಕು ಅಂತಂದರೆ ನಿಮಗೂ ಕೂಡ ಅಷ್ಟೇ ಪೇಷನ್ಸ್ ಇರಬೇಕು, ರೈಟ್? ಆ್ಯಂಡ್ ನಿಮ್ಮಲ್ಲಿ ಏನಿದೆ ನೋಡಿ ಅದನ್ನು ನರ್ಚರ್ ಮಾಡಿ ಚೆನ್ನಾಗಿ. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ದ ಸ್ಟಾರ್. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 2, ಮೇ ಬಿ ನೀವೊಂದು ಒಳ್ಳೆ ಕೆಲಸದಲ್ಲಿರ್ಬೋದು, ಮೇ ಬಿ ಒಂದು ಒಳ್ಳೆ ಏನು ಕಾಲೇಜಲ್ಲಿರ್ಬೋದು, ಸ್ಕೂಲಲ್ಲಿರ್ಬೋದು. ಸೊ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ, ಎಸ್ ನಾನು ಈ ಕಾಲೇಜಲ್ಲಿದ್ದೀನಿ, ನಾನು ಈ ಒಂದು ಸ್ಕೂಲಲ್ಲಿದ್ದೀನಿ, ನನ್ನಲ್ಲಿ ಈ ಥರ ಜಾಬ್ ಇದೆ, ನನ್ನಲ್ಲಿ ಇದಿದೆ, ನನ್ನಲ್ಲಿ ಅದಿದೆ, ವಾಟ್ ಎವರ್ ಯು ಹ್ಯಾವ್. ಸೊ ಅದನ್ನ ಆದಷ್ಟು ನರ್ಚರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ ನಿಮ್ಮ ಲೈಫಲ್ಲಿ ಯಾವ ಥರ ಫಲಗಳು ಬರುತ್ತೆ, ನೋಡೋದಕ್ಕೆ ಸಿಗುತ್ತೆ ಅನ್ನೋದನ್ನು ನೋಡಿ ಮ್ಯಾನಿಫೆಸ್ಟ್ ಮಾಡ್ತೀರಾ ನೀವು. ಮತ್ತೆ ಅಪ್ರಿಷಿಯೇಟ್ ಮಾಡಿ, ಗ್ರೇಟ್ಫುಲ್ನ ವ್ಯಕ್ತಪಡಿಸಿ. ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಪೈಲ್ ನಂಬರ್ 2. ಸೊ ರೈಟ್ ನಾವು ಯಾವುದು ಕೂಡ ಇನ್ವಿಸಿಬಲ್ ಇರಬಹುದು. ನಿಮಗೆ ಏನೋ ಅನಿಸ್ಬೋದು, ಯಾವುದೂ ಇಲ್ಲ ನನ್ನಲ್ಲಿ ಅನ್ನೋದು, ಏನೂ ಕಾಣ್ತಾ ಇಲ್ಲ ಅನ್ನೋದು. ಬಟ್ ರೈಟ್ ನಾವು ಅದು ಇನ್ವಿಸಿಬಲ್ ಇರಬಹುದು. ಓಕೆ, ಇನ್ವಿಸಿಬಲ್ ಇರ್ಬೋದು. ನೀವು ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸ್ತಾ ಬನ್ನಿ. ಆ್ಯಂಡ್ ನಿಮ್ಮ ಇನ್ಸ್ಟಿಂಕ್ಟ್ಸ್ ಏನು ಹೇಳುತ್ತೆ ಅದನ್ನು ಟ್ರಸ್ಟ್ ಮಾಡಿ, ಚಾರ್ಜನ್ನು ತಗೊಳ್ಳಿ, ಆ್ಯಕ್ಷನ್ನ ತಗೊಳ್ಳಿ. ದ ಸ್ಟಾರ್ ಇದೆ. ಸೊ ನಿಮ್ಮ ಲೈಫ್ ಏನಿದೆ ನೋಡಿ, ಹೀಲಿಂಗನ್ನು ಕೇಳ್ತಾ ಇದೆ ರೈಟ್ ನಾವು. ಆ್ಯಂಡ್ ಹೋಪನ್ನು ಕೇಳ್ತಾ ಇದೆ. ಸೊ ಹೋಪನ್ನು ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದೆ ನಿಮ್ಮ ಲೈಫ್. ಹೋಪ್, ವಿಶ್ವಾಸನ ಇಟ್ಕೊಳ್ಳಿ, ಎಲ್ಲನೂ ಆಗುತ್ತೆ ಅನ್ನೋದು. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ. ಪೈಲ್ ನಂಬರ್ 2. ಎಸ್, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಚೇಂಜ್, ಲೈಫಲ್ಲಿ ಏನಾದರೂ ಚೇಂಜಸನ್ನು ತೊಗೊಂಡು ಬನ್ನಿ. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಡೋಂಟ್ ಗಿವ್ ಅಪ್ ಮಾಡಬೇಡಿ. ಪೈಲ್ ನಂಬರ್ 2. ಓಕೆ, ಡೋಂಟ್ ಗಿವ್ ಅಪ್ ಮಾಡಬೇಡಿ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ, ಗಿವ್ ಅಪ್ ಮಾಡಬೇಡಿ ಅನ್ನೋದು. Thank you so much. Pile number 2. Thank you so much, Spirit. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲೀರಿ. ಅದೇ ನಾನು ಹೇಳಿದೆ, ಸರೆಂಡರ್ ಟು ದ ಯೂನಿವರ್ಸ್ಗೆ ಸರೆಂಡರ್ ಆಗಿ ಫೂಲ್ ಆಗಬೇಡಿ, ಮೂರ್ಖತನದ ಕೆಲಸ ಮಾಡಬೇಡಿ. ಓಕೆ, ಪೈಲ್ ನಂಬರ್ 2, ಮೂರ್ಖತನದ ಕೆಲಸ ಮಾಡಬೇಡಿ. ಸರೆಂಡರ್, ಯೂನಿವರ್ಸ್ಗೆ ಸರೆಂಡರ್ ಆಗಿ. ಓಕೆ, ಬಟ್ ಇಲ್ಲಿ ನಿಮಗೆ ಫೂಲ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಮೂರ್ಖತನ, ದಡ್ಡತನ ಮಾಡಬೇಡಿ. ಓಕೆ, ಸೊ ಯಾರು ನಿಮಗೆ ಒಳ್ಳೆ ಅಡ್ವೈಸ್ ಏನಾದರೂ ಕೊಡ್ತಾ ಇದ್ದಾರೆ ಅಂತಂದರೆ ಕೇಳಿ. ಬಟ್ ಸರೆಂಡರ್ ಟು ದ ಯೂನಿವರ್ಸ್, ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ಬೇರೆ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 2. ಎಕ್ಸಾಷನ್. ಓಕೆ, ಸ್ವಲ್ಪ ರೆಸ್ಟನ್ನು ತಗೊಳ್ಳಿ. ಪೈಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ನಿಮ್ಮ ಎನರ್ಜಿ ಏನಿದೆ ನೋಡಿ ತುಂಬಾ ಡ್ರೈನ್ ಆಗಿದೆ. ಆ್ಯಂಡ್
ರೈಟ್ ನಾವು ನಿಮ್ಮ ಬಾಡಿ ಏನಿದೆ ನೋಡಿ ರೆಸ್ಟನ್ನು ಕೇಳ್ತಾ ಇದೆ. ಸೊ ನಿಮ್ಮ ಬಾಡಿ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡಿರಿ. ನಿಮ್ಮ ಬಾಡಿ ಕೂಡ ಒಳ್ಳೆಯದನ್ನು ಫೀಡ್ ಮಾಡಿ. ಓಕೆ, ಮೇ ಬಿ ತುಂಬಾ ಯೋಚನೆ ಮಾಡಿ ನಿಮ್ಮ ಎನರ್ಜಿ ಎಕ್ಸಾಷನ್ ಆಗಿರ್ಬೋದು. ಓಕೆ, ಸೊ ಆದಷ್ಟು ನಿಮ್ಮ ಬಾಡಿನ ಕೇರ್ ಮಾಡಿ ಚೆನ್ನಾಗಿ. ಓಕೆ, ರೆಸ್ಟನ್ನು ತಗೊಳ್ಳಿ, ಎನರ್ಜಿನ ಬ್ಯಾಲೆನ್ಸ್ ಮಾಡಿ. ಓಕೆ, ಪೈಲ್ ನಂಬರ್ 2 ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆಯನ್ನು ತರೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ವಿಷಯ ಇದೆ ಅದನ್ನ ನಿಮಗೆ ಲೆಟ್ ಗೋ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ ಗೋ ಮಾಡಿ, ಚೇಂಜನ್ನು ತಗೊಂಡು ಬನ್ನಿ. ಓಕೆ, ಆ್ಯಂಡ್ ತುಂಬಾ ತುಂಬಾ ಫಾಸ್ಟಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲಸಗಳನ್ನು ನಿಧಾನವಾಗಿ ಕೂಡ ಮಾಡ್ಬೋದು, ಸ್ಲೋಯಿಂಗ್ ಡೌನ್. ಸೊ ಮೊದಲು ನಿಮ್ಮ ಮೈಂಡನ್ನು ಆದಷ್ಟು ಸ್ಲೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ಆದಷ್ಟು ಗ್ರೌಂಡ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 2. ಓಕೆ, ಸೊ ಆ್ಯಂಡ್ ನಿಮಗೆ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಎಮೋಷನ್ಸ್ ನಿಮ್ಮನ್ನು ಹಾವಿ ಮಾಡಬಾರ್ದು. ಓಕೆ, ಸೊ ಬಿಕಾಸ್ ಹೊರಗಡೆ ತುಂಬ ಥರದ ಮಾತುಗಳು ನಡೀತಾ ಇದೆ ಔಟರ್ ವರ್ಲ್ಡಲ್ಲಿ, ಬಟ್ ಇನ್ನರ್ ವರ್ಲ್ಡ್ ಜೊತೆ ಅದು ನಿಮ್ಮ ಇನ್ನರ್ ವರ್ಲ್ಡನ್ನು ಏನು ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಸೊ ಔಟರ್ ವರ್ಲ್ಡಲ್ಲಿ ಏನು ನಡೀತಾ ಇದೆ, ಎಸ್ ಔಟರ್ ವರ್ಲ್ಡಲ್ಲಿ ನಡೀತಾ ಇದೆ. ಓಕೆ, ಅದು ನಿಮ್ಮ ಇನ್ನರ್ ವರ್ಲ್ಡ್ಗೆ ಎಫೆಕ್ಟ್ ಆಗಬಾರ್ದು. ಸೊ ಇಲ್ಲಿ ಎಕ್ಸಾಷನ್ ನಿಮಗೆ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಸೊ ನಿಮಗೆ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2 ನಿಮ್ಮ ಎನರ್ಜಿನ ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.